ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಕರ್ನಾಟಕ ಜಾಬ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಯಾವ ಇಲಾಖೆಯಿಂದ ಕಾಲ್ ಫಾರ್ಮ್ ಆಗೈತೆ ಅಂತಂದ್ರೆ ಭಾರತೀಯ ರೈಲ್ವೆ ಇಲಾಖೆ RRB NTPS ಅಂತ ಹೇಳಿ. ಸೊ ಒಟ್ಟು ಎಷ್ಟು ಹುದ್ದೆಗೆ ಕಾಲ್ ಫಾರ್ಮ್ ಮಾಡ್ಯಾರ ಅಂತ ನೋಡೋದಾದ್ರೆ 3445 ಹುದ್ದೆಗೆ ಕಾಲ್ ಫಾರ್ಮ್ ಮಾಡಿರುವಂಥದ್ದು. ಸೊ ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ ಆನ್ಲೈನ್ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗೈತಿ. ಸೊ ಹುದ್ದೆಗಳ ವಿವರ ನೋಡೋದಾದ್ರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಈ ಪೋಸ್ಟ್ಗೆ 2022 ಪೋಸ್ಟನ್ನು ಕರೆದಿರುವಂಥದ್ದು. ಸೊ ಇದರ ಸ್ಯಾಲ್ರಿ ನೋಡೋದಾದ್ರೆ 21,700 ಆಗಿರ್ತೈತಿ. ಸೊ ನೆಕ್ಸ್ಟು ಅಕೌಂಟೆಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 361 ಪೋಸ್ಟ್ನ ಕರೆದಿದ್ದು. ಸೊ ಇದ್ರ ಸ್ಯಾಲ್ರಿ ನೋಡೋದಾದ್ರೆ 19,900 ಆಗಿರ್ತೈತಿ. ಸೊ ನೆಕ್ಸ್ಟ್ ಟ್ರೈನ್ಸ್ ಕ್ಲರ್ಕ್ 72 ಪೋಸ್ಟು, ಸ್ಯಾಲ್ರಿ 19,900 ಆಗಿರುತ್ತೆ. ಹಾಗೆ ಉದ್ಯೋಗ ಸ್ಥಳ ನೋಡೋದಾದ್ರೆ ಭಾರತದಾದ್ಯಂತ ಆಗಿರ್ತೈತಿ. ಸೊ ಕರ್ನಾಟಕದೊಳಗೆ ಒಂದಿಷ್ಟು ಪೋಸ್ಟ್ನ ಫಿಕ್ಸ್ ಮಾಡಿರುವಂಥದ್ದು. ಸೊ ವಿದ್ಯಾರ್ಹತೆ ನೋಡೋದಾದ್ರೆ PUCಯಲ್ಲಿ ಮಿನಿಮಮ್ 50% ಕಡಿಮೆ ಇರಬಾರ್ದು ಅಥವಾ ತತ್ಸಮಾನ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು. ಅಂಥವ್ರು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ನೆಕ್ಸ್ಟ್ ವಯೋಮಿತಿ ನೋಡೋದಾದ್ರೆ ಕನಿಷ್ಠ ಮಿನಿಮಮ್ 18ರಿಂದ ಮ್ಯಾಕ್ಸಿಮಮ್ 33 ವರ್ಷದವರು ಒಂದು ಅಪ್ಲೈನ ಮಾಡ್ಬೋದಾಗಿತ್ತು. ಸೊ ಅದಿಷ್ಟು ವಯೋಮಿತಿ ಬಗ್ಗೆ ಮಾಹಿತಿ ಆಯಿತು. ಸೊ ವಯೋಮಿತಿ ಸಡಿಲಿಕೆ ನೋಡೋದಾದ್ರೆ SC ಮತ್ತು ST ಅವರಿಗೆ 5 ವರ್ಷವನ್ನು ಸಡಿಲಿಕೆ ಮಾಡಿರುವಂಥದ್ದು. ಸೊ OBC ಅವರಿಗೆ 3 ವರ್ಷ, PWD ಅವರಿಗೆ 10 ವರ್ಷ. ಸೊ ನೆಕ್ಸ್ಟ್ ಅರ್ಜಿ ಶುಲ್ಕ ನೋಡೋದಾದ್ರೆ SC ST ಮಾಜಿ ಸೈನಿಕ ಮತ್ತು PWD ಮಹಿಳಾ, ಮಂಗಳಮುಖಿ, ಅಲ್ಪಸಂಖ್ಯಾತ, OBC ಇವರಿಗೆ 250 ಶುಲ್ಕ ಇರುವಂಥದ್ದು. ಸೊ ಉಳಿದ ಅಭ್ಯರ್ಥಿಗಳಿಗೆ ಒಂದು 500 ರೂಪಾಯಿ ಶುಲ್ಕವನ್ನು ಫಿಕ್ಸ್ ಮಾಡಿರುವಂಥದ್ದು. ಸೊ ನೆಕ್ಸ್ಟ್ ಅರ್ಜಿ ಆರಂಭ ದಿನಾಂಕ ನೋಡೋದಾದ್ರೆ 21 ಸೆಪ್ಟೆಂಬರ್ 2024 ಆರಂಭ ದಿನಾಂಕ ಆಗಿರ್ತೈತಿ. ಸೊ ಕೊನೆಯ ದಿನಾಂಕ ನೋಡೋದಾದ್ರೆ 20 ಅಕ್ಟೋಬರ್ 2024 ಆಗಿರ್ತೈತಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಆ್ಯಂಡ್ ಯಾರ್ಯಾರೆಲ್ಲ ಅಪ್ಲೈ ಮಾಡಿ ಜಾಬ್ ಪಡಿಬೇಕಂತ ಇದ್ದಿರಲ್ಲ ಅವ್ರಿಗೆಲ್ಲ ಆಲ್ ದ ವೆರಿ ಬೆಸ್ಟ್. ಸೊ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಸೊ ನೆಕ್ಸ್ಟ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೊಂದು ಮಾಹಿತಿ ಮುಖಾಂತರ ನಿಮ್ಮ ಮುಂದೆ. ಥ್ಯಾಂಕ್ ಯು.